ಬೆಳಗ್ಗೆಯಿಂದ ನೀನು ತಿಂಡಿನೂ ತಿಂದಿಲ್ಲ, ಜಾಸ್ತಿ ಹೊತ್ತು ಉಪವಾಸ ಇರಬೇಡ. ತಗೋ ಜ್ಯೂಸ್ ಕುಡಿ. ಸೀತಮ್ಮ ಪ್ಲೀಸ್ ನೀನು ಆ ಜ್ಯೂಸ್ ಕುಡಿಬೇಡ. ಅಯ್ಯೋ ಸೀತಮ್ಮ, ನಾನು ನಿನ್ಗೆ ಹೆಂಗೆ ಹೇಳಿ? ಸೀತಮ್ಮ ಕುಡ್ದೇ ಬಿಟ್ಯಾ? ಕಿತ್ಕೊಳಕ್ಕೂ ನನ್ನ ಕೈಯಲ್ಲಿ ಆಗಲ್ವೇ? ರಾಮ್, ಏನಾಯ್ತು? ಯಾಕೆ ಎಷ್ಟು ಅರ್ಜೆಂಟ್ ಅಲ್ಲಿ ಇದ್ದೀರಾ? ಏನಿಲ್ಲ, ರೆಡಿ ಆಗ್ಬೇಕು, ನಾನೇ ಕಾರ್ಯ ಮಾಡ್ಬೇಕಲ್ಲ. ಕಾರ್ಯನಾ? ಅಂದ್ರೆ ಪೂಜೆ ಕಾರ್ಯಕ್ರಮ ಮಾಡ್ಬೇಕಲ್ಲ. ಏನ್ ನೀವು ಒಬ್ರೇ ಮಾಡ್ತೀರಾ? ನಾನು ನನ್ನ ಮಗಳು ನಿಮ್ ಜೊತೆ ಕೂರ್ಬೇಕು ತಾನೆ. ಸಿಹಿಗೋಸ್ಕರನೇ ಇದೆಲ್ಲ ಮಾಡ್ತಿರೋದು. ನಾನು ನನ್ನ ಮಗಳಂತೂ ರೆಡಿ ಆಗಿದ್ದೇವಪ್ಪ. ಹೊರಡಲ್ವಾ? ನಾನು ಬರ್ತೀನಿ ಸೀತಮ್ಮ. ಈಗೇನು ಮಾಡೋದು ರಾಮ್? ಸೀತಾ ಪೂಜೆ ಅಂತಿದ್ದಾಳೆ, ಆದರೆ ಅಲ್ಲಿ ನಡಿಬೇಕಾಗಿರೋದು ಕಾರ್ಯ. ನಾನು ಸಿಹಿ ಕೂತ್ಕೊಳ್ತೀವಿ ಅಂತಾನೂ ಅಂತಿದ್ದಾಳೆ. ಅದೇ ನಂಗೆ ಗೊತ್ತಾಗ್ತಿಲ್ಲ ಚಿಕ್ಕಿ. ಸೀತಾಗೆ ಎಲ್ಲಿ ನಿಜ ಗೊತ್ತಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ. ಆದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ರಾಮ್, ಬೇಗ ಬನ್ನಿ. ಹಾ ಬಂದೆ. ರಾಮ್, ದೇವ್ರಿದಾನೆ, ಎಲ್ಲ ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ. ಯಾಕೆ ಯಾರಿಗೂ ಕಾಣಿಸೋದೇ ಇಲ್ಲ? ನನ್ಗೇನೇ ಮಾತಾಡಿದ್ರು ಯಾರಿಗೂ ಕೇಳಿಸೋದೇ ಇಲ್ಲ. ಯಾಕೆ? ಮಿರರ್ ಅಲ್ಲಿ ನನ್ನ ರಿಫ್ಲೆಕ್ಷನ್ ಕಾಣಿಸ್ತಿಲ್ಲ. ಇದೇನ್ ಮ್ಯಾಜಿಕ್? ನಾನು ಯಾವಾಗ್ಲೂ ಮಿರರ್ ಅಲ್ಲಿ ಕಾಣಿಸ್ತಿದ್ದೆ, ಆದ್ರೆ ಇವತ್ತು ಯಾಕೆ ಕಾಣಿಸ್ತಿಲ್ಲ?
ವಾಸ್ ಹೇಗೆ ಬಿತ್ತು ಅಶೋಕ್? ಗಾಳಿಗೆ ಬಿದ್ದಿರ್ಬೇಕು. ನಡಿ, ಕಾಯ್ತಿರ್ತಾರೆ. ನನಗೆ ಮನೆಯಲ್ಲಿ ಯಾಕಿಲ್ಲ? ನೋಡಿಮ್ಮ, ಈ ಪೂಜೆಗೆ ಹೆಣ್ಮಕ್ಳು ಕೂರಂಗಿಲ್ಲಮ್ಮ. ಅಲ್ಲ, ನನ್ನ ಮಗಳಿಗೋಸ್ಕರನೇ ಮಾಡ್ತಿರೋ ಪೂಜೆ ಇದು. ನನಗೆ ಮನೆ ಇಲ್ಲ ಅಂದರೆ ಸರಿ ಬಿಡಿ, ಪರವಾಗಿಲ್ಲ, ನಾನು ಹಾಗೆ ಕೂರ್ತೀನಿ. ಭಾರ್ಗೋ, ಇದೇನು ಭಾರ್ಗೋ ಇದು? ಈ ಪೂಜೆ ರಾಮ್ ಒಬ್ಬನೇ ಕೂತ್ಕೊಂಡು ಮಾಡಬೇಕು. ಸೀತಾ ನೋಡಿದ್ರೆ ಹೋಮನೋ ಹವನನೋ ಮಾಡೋ ಥರ ಅವನ ಪಕ್ಕದಲ್ಲೇ ಕೂತ್ಬಿಟ್ಟಿದ್ದಾಳಲ್ಲ. ಈಗ ಅವಳಿರೋ ಪರಿಸ್ಥಿತಿಲಿ ನಾವೇನು ಹೇಳೋಕ್ಕಾಗುತ್ತೆ? ನಾವು ಹೇಳಿದ್ರೂ ಅವಳಿಗೆ ಅರ್ಥ ಆಗಲ್ಲ. ಮಾಡಲಿ ಬಿಡು. ಕೈ ತೊಳ್ಕೊಳ್ಳಿ. ಓಂ ಅಚ್ಯುತಾಯ ನಮಃ ಕೊಡಿರಿ. ಓಂ ಅನಂತಾಯ ನಮಃ. ಕ್ಷತಾಣಿಮ್ಲಿಕೀರ್ಯ ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳಿ. ತದಂಗತ್ವೇನ ಪವಿತ್ರಧಾರಣ ನೃತ್ವ ಕೈ ತೋರಿಸಿ. ಎಷ್ಟು ದೊಡ್ಡ ಮನೆ ಇದು. ಇಂಥ ಮನೆ ಏನಾದರೂ ನನ್ಗಿದ್ದಿದ್ರೆ ಜಾಕಿ ಅಣ್ಣ, ತಾತ, ಕಾವೇರಿ ಅಕ್ಕ, ಪುಟ್ಲಿಂಗು ಅಷ್ಟೇ ಯಾಕೆ ಇಡೀ ಏರಿಯಾದವ್ರನ್ನ ಕರ್ಕೊಂಡು ಬಂದು ಇಲ್ಲೇ ಉಳಿಸ್ಕೊಳ್ತಾ ಇದ್ದೆ. ನಾನು ಅರಮನೆನ ನೋಡೇ ಇಲ್ಲ. ಅದು ಹಿಂಗೆ ಇರ್ತೈತೋ ಏನೋ. ತದಂಗತ್ವೇನ ಕುಂಕುಮಚೂರ್ಣಂ ನಿಧಾಯ ಗಂಧದ್ವಾರಾಂಧುರಾ ದುಶ್ಯಾನಿತ ಪೃಷ್ಟಾಂ ಕರೇಶ್ರೀ ಈಶ್ವರೀಗಂ ಸರ್ವಭೂತಾನಾಂ ತ್ವಮ್ಯೋಃ. ಶ್ರೀರಾಮ್ ದೇಸಾಯಿ, ನೀನೇ ಅಲ್ವಾ ನಮ್ಮ ಮನೇನ, ನಮ್ಮ ಜಾಗನ ಕಿತ್ಕಾಳಕ್ಕೆ ನೋಡಿದ್ದು? ಈಗ ನೋಡು, ನಿಮ್ಮ ಮನೆಯಿಂದ ಏನಾದರೂ ತಗೊಂಡು ಹೋಗ್ತೀನಿ, ಮುಯಿಗೆ ಮುಯಿ ಮಾಡ್ತೀನಿ. ಓಂ ವಹ ಓಂ ತ್ವಹ ಓಂ ಮಾಹ ಓಂ ಜರಹ ಓಂ ತಪಃ ಭರ್ಗೋ ದೇವಸ್ಯ ಧೀಮಹಿ ಯೋ ಯೋ ನ ಪ್ರಚೋದಯಾತ್ ಓಂ ಆಪೋ ಜ್ಯೋತಿರ್ವಂ ಅಮೃತಂ ಬ್ರಹ್ಮ ಭೂರ್ಭುವಸ್ವರೋ ಭೂರ್ಭುವಸ್ವರಂ ಭೂರ್ಭುವಸ್ವರೋ. ಬಲಗಡೆ ಕಿವಿ ಮುಚ್ಕೊಡಿ. ವಿಷ್ಣು ಗೋತ್ರರ್ವಸ್ಯ. ನಿಮ್ಮ ಮಗಳ ಹೆಸರು? ಸಿಹಿ. ಸಿಹೀನಾಂ ದೇಸ್ಯಾಂ ತದಂಗತ್ವೇನ ಪುಣ್ಯಾಹ ಕಾಲೇನ ತರ್ಪಣಕಾಲೇನ ಇತಿ ಸಂಕಲ್ಪ್ಯ ತದಂಗತ್ವೇನ ಶ್ರೀದೇವತಾಭ್ಯೋ ನಮೋ ಅಕ್ಷತಾ ನಿಮ್ಲಿಕೀರ್ಯ. ಅಕ್ಷತೆ ಹಾಕಿ. ಸಾಧನಾ, ಸೀತನ್ಗೆ ಜ್ಯೂಸ್ ಕೊಟ್ಟೆ ಅಲ್ಲ? ತುಂಬ ಹೊತ್ತಾಗಿದೆ, ಅವಳ ಪಾಪ ಸುಸ್ತಾಗಬಹುದೇನೋ. ಆಗಲೇ ಕೊಟ್ಟಿದ್ದೀನಿ, ಕುಡ್ದಿದ್ದಾಳೆ.
ಸೀತಾ ಓಕೆ ಕೂತ್ಕೊಳಕ್ ಆಗ್ತಿಲ್ಲ ಅಂದ್ರೆ ರೂಮಲ್ಲಿ ರೆಸ್ಟ್ ಮಾಡಿ. ರಾಮ್, ಏನಾಗಿದೆ ನಿಮ್ಗೆ? ಯಾಕೆ ಯಾವಾಗ್ಲೂ ಎಲ್ಲರೂ ರೆಸ್ಟ್ ಮಾಡಿ ಅಂತ ಹೇಳ್ತಿದ್ದೀರಾ? ನನ್ಗೇನ್ ರೆಸ್ಟ್ ಬೇಡ, ನಾನು ಚೆನ್ನಾಗೇ ಇದ್ದೀನಿ. ಇದು ನನ್ನ ಮಗಳಿಗೋಸ್ಕರ ನಡೀತಿರೋ ಪೂಜೆ, ನಾನು ಅರ್ಧಕ್ಕೆ ಬಿಟ್ಟು ಹೋಗಕ್ಕಾಗತ್ತಾ? ಅಪ್ಪು, ಸೀತಾ ನೀನು ಕೂತ್ಕೋ, ಮುಂದುವರ್ಸು, ತೊಂದರೆ ಇಲ್ಲ. ಒಟ್ನಲ್ಲಿ ನಮ್ಮ ಸಿಹಿಗೆ ಒಳ್ಳೇದಾಗಬೇಕಷ್ಟೆ. ನಾನು ಯಾರಿಗೂ ಕಾಣಲ್ಲ, ನಾನು ಮಾತಾಡೋದು ಯಾರಿಗೂ ಕೇಳಿಸಲ್ಲ. ಮಿರರಲ್ಲಿ ನನ್ನ ರಿಫ್ಲೆಕ್ಷನ್ ಬರ್ತಾ ಇಲ್ಲ. ನನ್ಗೇನಾಗಿದೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ದೇವ್ರೆ, ಯಾಕೆ ಹೀಗಾಗ್ತಿದೆ? ನಾನು ಈ ಪೂಜೆ ಆದ್ಮೇಲೆ ಎಲ್ರಿಗೂ ಕಾಣಿಸ್ತೀನಿ ಅಲ್ವಾ? ಎಲ್ರಿಗೂ ನಾನು ಮಾತಾಡೋದು ಕೇಳಿಸುತ್ತೆ ಅಲ್ವಾ? ರಾಮ್ ಅವರೇ, ನಿಮ್ಮ ಮಗಳು ಇಷ್ಟಪಡೋ ವಸ್ತುವನ್ನ ತಂದಿಲ್ಲೇಡಿ. ಅಶೋಕ್, ಅಲ್ಲಿ ನೋಡಿ, ಸೀತಂಗೆ ಏನಾಗಿದೆ ಗೊತ್ತಿಲ್ಲ. ಅವ್ರ ಕಣ್ಣೆಲ್ಲ ಒಂಥರ ಆಗಿಲ್ವಾ? ರಾಮ್ ಹೇಳ್ತಿದ್ದ ಸೀತಾ ಕರೆಕ್ಟಾಗಿ ನಿದ್ದೆ ಮಾಡ್ತಿಲ್ಲ ಅಂತ, ಅದಕ್ಕೆ ಟಯರ್ಡ್ ಆಗಿರಬೇಕು. ಇಲ್ಲಿ ಕೂತ್ಕೊಬೇಡ, ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ವಿ, ಆದರೂ ಮಾತು ಕೇಳ್ತಾ ಇಲ್ಲ. ಬಾಬಾ, ದೊಡ್ಡ ಕೋಣೆನಾ? ಎಷ್ಟು ಚೆನ್ನಾಗೈತೆ. ಎಷ್ಟು ಅಂತದೈತೆ. ಕಣ್ಣ ಮುಚ್ಚಿ ಮನೆಯಾಚೆ ದಾಟಿ ಹೋದೆ ಬೆಳಕನ್ನು, ಹಾರಿ ಹೋದ ಅದೆಂತ ಬಾನು, ಕಾಣದೇನು ಹೆತ್ತ ಹೆಣ್ಣು, ಒಣಗಿದೆ ಕೈ ಬೆರಳು, ಕೈ ತುತ್ತನು ನೀ ಮರೆಯಲು. ನೀವನ್ನ ನೋಡ್ತಿದ್ರೆ ಎಷ್ಟು ಒಳ್ಳೆಯವರು ಅನ್ಸುತ್ತೆ. ಅರೆ ಯಪ್ಪ, ನನ್ನ ಗಂಡ ಶ್ರೀರಾಮ್ ದೇಸಾಯಿ ಯಾಕೆ ಕೆಟ್ಟವನು? ನಂತರನೇ ಇದ್ದಾಳ.
ಇಲ್ಲ ಇಲ್ಲ, ನಾವೇ ಬೇರೆ ಇವಳೇ ಬೇರೆ. ಕೆಲಸ ಮೊದಲು ಮಾಡ್ತೀನಿ. ಎಷ್ಟು ಚೆನ್ನಾಗೈತಿ ಇದು. ಅರೆ ಎಷ್ಟು ಸಕ್ಕತ್ತಾಗೈತೆ. ಸಕ್ಕತ್ತಾಗಿ ಕಾಣಿಸ್ತೈತೆ. ಡೋರ್ ಯಾಕೆ ಓಪನ್ ಇದೆ? ಇದೇನ್ ತಾತ, ನಮ್ ಸುಬ್ಬಿ ಇನ್ನೂ ಆಚೆನೆ ಬಂದಿಲ್ಲ. ಆ ಬಿಗ್ ಹೌಸಲ್ಲಿ ಏನ್ ಕದಿಬೇಕು ಅಂತ ಗೊತ್ತಾಗ್ತಾ ಇಲ್ವೋ ಏನೋ. ನಾನು ಹೋಗಿದ್ರೆ ಇಷ್ಟೊತ್ತಿಗೆ ಎಲ್ಲ ಬಚ್ಕೊಂಡ್ ಬರ್ತಾ ಇದ್ದೆ. ನಾವು ಸುಬ್ಬಿನ ಕಳಿಸ್ಬಾರ್ದಿತ್ತು. ಅವಳು ಇನ್ನೂ ಚಿಕ್ಕೋಳು. ಅವಳು ಸಿಕ್ಬಿದ್ರೆ, ಅವಳ ಕಳ್ಳಿ ಅಂತ ಜೈಲಿಗೆ ಹಾಕಿದ್ರೆ ನಮ್ಮ ಕೈಲಿ ಬಿಡ್ಸ್ಕೊಂಡು ಬರಕ್ ಆಗ್ತೈತಾ? ಸ್ವಲ್ಪ ಸುಮ್ಮನಿರ್ತೀರಾ? ಸುಬ್ಬಿ ನನ್ನ ಗಲ್ಡಿಲ್ ಬೆಳೆದು ಹುಡುಗಿ, ಸಿಗಾಕಳಕ್ಕೆ ಸಾಧ್ಯನೇ ಇಲ್ಲ. ಚೂರೇ ಚೂರು ಫೋಕಸ್ ಮಾಡಿದ್ಲು ಅಂದರೆ ಅವ್ಳು ಹಿಡಿಯೋಕ್ಕೆ ಯಾರ ಕೈಲೂ ಆಗಾಕಿಲ್ಲ. ಒಳ್ಳೆ ಕಳ್ಳಿ ಆಗ್ತಾಳೆ, ನೋಡ್ತಾ ಇರಿ. ಖಾಲಿ ಕೈಲಿ ಬರೋಕ್ಕಿಲ್ಲ. ಹಾ ನೋಡುವ, ನಮ್ದೇರ್ ಸತ್ಯ ನನಗ್ ಗೊತ್ತಿಲ್ವಾ? ಸುಬ್ಬಿ, ಕಮ್ಮಿಂಗ್ ಸೂನ್ ಸುಬ್ಬಿ, ಪ್ಲೀಸ್. ಬೆಡ್ಶೀಟೆಲ್ಲ ಯಾರು ಹಿಂಗೆ ಮಾಡೋಗಿರೋದು? ಎಲ್ಲ ತರಲೆ ಅನಿದೇ ಇರಬೇಕು ಕೆಲಸ. ನೋಡಕ್ಕೆ ಎಷ್ಟು ಒಳ್ಳೆ ಮನುಷ್ಯನ ತರ ಇದೆಯಾ, ಮಾಡೋದೆಲ್ಲ ಕೆಟ್ಟ ಬುದ್ಧಿ. ನನ್ನ ರೂಮಿಗೆ ಯಾಕೆ ಬಂದೆ? ಸೀಪುಡ ಚೈನ್. ಇಲ್ಲೇ ಇಟ್ಟಿದ್ನಲ್ಲ. ಈ ಸರನ ಹುಡುಕ್ತಾ ಇದ್ಯಾ? ಹುಡುಕು ಹುಡುಕು, ಚೆನ್ನಾಗಿ ಹುಡುಕು. ನಾನು ಈ ಸರನ ಇನ್ ಕೊಡೋದೇ ಇಲ್ಲ. ಅದೆಷ್ಟು ಹುಡುಕ್ತೀಯೋ ಹುಡ್ಕೋ. ಅಪ್ಪ, ಈ ಗೆಜ್ಜೆ ನನಗೆ ತುಂಬಾ ಇಷ್ಟ ಆಯ್ತು. ಇದನ್ನು ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಸದ್ ಬರುತ್ತಲ್ವಾ? ಈಗ ದಿನ ಪೂಜೆಲಿ ಇಡ್ತೀನಿ, ಆಮೇಲೆ ಬಂದು ಚೈನ್ ಹುಡುಕ್ತೀನಿ. ಹಬ್ಬ, ನಾನಂತೂ ಸಿಗಾಕೊಂಡಿಲ್ಲ.
ಸರ ನನ್ನ ತವಾನೇ ಇರ್ಲಿ, ಆ ಶ್ರೀರಾಮ್ ದೇಸಾಯಿಗೆ ನಾನು ಕೊಡಕ್ಕಿಲ್ಲ. ಇದೇನು ಅಂಗಡಿನೇ ಆಯ್ತಲ್ಲ. ಚೆನ್ನಾಗೈತೆ. ಇದೇನು ಗೋಡೆಗೆ ಬಣ್ಣ ಹಚ್ಚುತ್ತಾರಲ್ವಾ ಅದಾ? ತುಟ್ಟಿಗೆ ಹಚ್ಕೊಡ್ತಾರಲ್ವಾ ಅದ? ಇದು ಕೆಂಬಣ್ಣ, ಇದು ನನ್ಗಿಷ್ಟ. ಹೆಂಗ್ ತೆಗೆದು? माझी माँ अम्मा